ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. RCB ಕ್ಯಾಪ್ಟನ್ ಹೆಸರು ಇವತ್ತು ಘೋಷಣೆ. ರೇಸ್ನಲ್ಲಿ ಇಬ್ಬರು ಸ್ಟಾರ್ಗಳು. ವಿರಾಟ್ ಕೊಹ್ಲಿ ಹೆಸರು ಇದೆಯಾ ಇಲ್ವಾ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಯಾರೆಲ್ಲ RCB ಅಭಿಮಾನಿಗಳು ನೋಡ್ತಾ ಇದ್ದೀರಾ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು RCB ಅಭಿಮಾನಿಗಳು ಇಷ್ಟು ದಿನ ಕಾಯುತ್ತಿದ್ದ ದಿನ ಆದರೆ ಬಂದೇ ಬಿಟ್ಟಿದೆ ಅಂತಲೇ ಹೇಳ್ಬೋದು. ಇವತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಹೊಸ ನಾಯಕನ ಘೋಷಣೆ ಮಾಡಲಿದೆ. ನಾಯಕತ್ವ ರೇಸ್ನಲ್ಲಿ ವಿರಾಟ್ ಕೊಹ್ಲಿ ಇಲ್ಲ ಎಂದು ಹೇಳಲಾಗಿದೆ ಅಂತಲೇ ಹೇಳ್ಬೋದು. ಇಷ್ಟು ದಿನ ಕೊಹ್ಲಿಯ ತಂಡವನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ಮತ್ತೆ ಪಡೆದುಕೊಳ್ಳಲಿದ್ದಾರೆ ಎಂದು ಹೇಳಲಾಗಿತ್ತು. ಸದ್ಯದ ಮಾಹಿತಿಗಳ ಪ್ರಕಾರ ವಿರಾಟ್ ಕೊಹ್ಲಿ ಮತ್ತೆ ನಾಯಕನ ಸ್ಥಾನವನ್ನು ಅಲಂಕರಿಸುವುದಿಲ್ಲ ಎಂದು ಮಾಹಿತಿ ಬರ್ತಾ ಇವೆ ಮತ್ತು ತನ್ನ ಬದಲಿಗೆ ಫ್ರಾಂಚೈಸಿಯ ಭವಿಷ್ಯದ ದೃಷ್ಟಿಯಿಂದ ಯುವಕರಿಗೆ ಕ್ಯಾಪ್ಟನ್ಸಿ ನೀಡುವಂತೆ ಸಲಹೆ ನೀಡಿದರಂತೆ ವಿರಾಟ್ ಕೊಹ್ಲಿ. ಇನ್ನು RCB ಕ್ಯಾಪ್ಟನ್ಸಿ ರೇಸ್ನಲ್ಲಿ ಇಬ್ಬರು ಯುವ ಆಟಗಾರರು ಇದ್ದಾರೆ. ಯಂಗ್ ಬ್ಯಾಟ್ಸ್ಮನ್ ರಜತ್ ಪಟಿದಾರ್ ಹಾಗೂ ಈ ವರ್ಷ ತಂಡ ಸೇರಿದಂಥ ಆಲ್ರೌಂಡರ್ ಕೃಣಾಲ್ ಪಾಂಡ್ಯ. ಈ ಇಬ್ಬರಲ್ಲಿ ಒಬ್ಬರ ಹೆಗಲಿಗೆ RCB ನಾಯಕತ್ವದ ಜವಾಬ್ದಾರಿ ಬೀಳಲಿದೆ. ಕಳೆದ ಸೀಸನ್ನಲ್ಲಿ ದಕ್ಷಿಣ ಆಫ್ರಿಕಾದ ಫ್ಲಾಪ್ ಡುಪ್ಲೆಸಿಸ್ ಅವರು ಮುನ್ನಡೆಸಿದರು ನಮ್ಮ RCB ತಂಡವನ್ನು. ಮೆಗಾರಾಜು ಅವಧಿಯಲ್ಲಿ RCB ಅವರನ್ನು ಕೈಬಿಟ್ಟಿದೆ. ಹೀಗಾಗಿ 2025ರ IPL ಅಲ್ಲಿ ಹೊಸ ನಾಯಕನೊಂದಿಗೆ ಕಣಕ್ಕೆ ಇಳಿಯಲಿದೆ ನಮ್ಮ RCB. ನಿಮ್ಮ ಪ್ರಕಾರ ಯಾರಾದರೆ ಕ್ಯಾಪ್ಟನ್ಸ್ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಪ್ರಕಾರ ನೋಡೋದಾಯ್ತು ಅಂತಂದರೆ ರಜತ್ ಪಟಿದಾರ್ ಒಳ್ಳೆ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಯಾರಾದರೆ ಚೆನ್ನಾಗಿರುತ್ತೆ ಅಂತಲೂ ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ.